ಶ್ರೀಮದ್ ಭಾಗವತದ ಅವತಾರಗಳು 1. ಚತುರ್ಷಣಿಗಳು ಸನಕ, ಸನಾತನ, ಸನಂದನ, ಸನತ್ಕುಮಾರರು. ಇವರು ಬ್ರಹ್ಮಚರ್ಯವನ್ನು ಆಚರಿಸಿ ಜ್ಞಾನವನ್ನು ಪ್ರಸಾರ ಮಾಡಿದರು. 2. ವೆರಹ ಅಥವಾ ಶೂಕ್ರ ಎಂಬ ಹಿರಣ್ಯಾಕ್ಷನಿಂದ ಪಾತಾಳಕ್ಕೆ ಹೋದ ಭೂದೇವಿಯನ್ನು ಎತ್ತಿ ರಕ್ಷಿಸಿದನು. 3. ನಾರದ ವಿಶ್ವದಲ್ಲೆಲ್ಲ ಭಕ್ತಿ, ನಾಮಸ್ಮರಣೆ ಮತ್ತು ಹರಿಕತೆಯನ್ನು ಹರಡಿದನು. 4. ನರನಾರಾಯಣರು ಭದ್ರಿಕಾಶ್ರಮದಲ್ಲಿ ತಪಸ್ಸಿನಿಂದ ಧರ್ಮವನ್ನು ಸ್ಥಾಪಿಸಿದರು. 5. ಕಪಿಲಮುನಿ ದೇವಹೂತಿಯ ಮಗ ಸಾಂಖ್ಯತತ್ವವನ್ನು ಬೋಧಿಸಿದನು. 6. ದತ್ತಾತ್ರೇಯ ಯೋಗ, ಜ್ಞಾನ, ತ್ಯಾಗದ ಮೂರ್ತಿರೂಪ ಅನೇಕರಿಗೂ ಉಪದೇಶ ನೀಡಿದನು. 7. ಯಜ್ಞ ಸ್ವಯಂಭೂವ ಮನುವಿನ ಪುತ್ರ ದೇವತೆಗಳಿಗೆ ಬಲಿಯಾಗಿ ಲೋಕವನ್ನು ರಕ್ಷಿಸಿದನು. 8. ವೃಷಭ ಜನರ ಮುಂದೆ ಧರ್ಮಾಚಾರಣೆ ಮತ್ತು ವೈರಾಗ್ಯ ಜೀವನದ ಮಾದರಿಯಾಗಿದ್ದನು. 9. ಪೃಥು ಮಹಾರಾಜ ವೀಣೆಯನ್ನು ಹಿಡಿದು ಜನರ ಒಳಗಾಗಿ ಕೃಷಿ, ಪೋಷಣೆ ಮಾಡಿದನು. 10. ಮತ್ಸ್ಯ ಪ್ರಳಯದಲ್ಲಿ ಮನುವಿಗೆ ವೇದಗಳನ್ನು ಕಾಪಾಡಿದನು. 11. ಕೂರ್ಮ ಅಥವಾ ಆಮೆ ಸಮುದ್ರಮಂಥನದಲ್ಲಿ ಮಂಧರ ಪರ್ವತವನ್ನು ತನ್ನ ಬೆನ್ನಿನಿಂದ ಹಿಡಿದನು. 12. ಧನ್ವಂತರಿ ಸಮುದ್ರಮಂಥನದಿಂದ ಅಮೃತವನ್ನು ತಂದ ದೇವವೈದ್ಯ. 13. ಮೋಹಿನಿ ಅಮೃತವನ್ನು ದೇವರಿಗೆ ನೀಡಲು ಸುಂದರ ರೂಪ ತಾಳಿದನು. 14. ನರಸಿಂಹ ಹಿರಣ್ಯಕಶಿಪುವನ್ನು ಕೊಂದ ಭಯಾನಕ ಸಿಂಹಮಾನವ ರೂಪ. 15. ವಾಮನ ಬಲಿ ಮಹಾರಾಜನನ್ನು ತ್ರಿವಿಕ್ರಮ ರೂಪದಿಂದ ದಮನಿಸಿದನು. 16. ಪರಶುರಾಮ ಭೂಮಿಯನ್ನು 21 ಸಾರಿ ಕ್ಷತ್ರಿಯರ ಅಹಂಕಾರದಿಂದ ಶುದ್ಧಗೊಳಿಸಿದನು. 17. ವ್ಯಾಸ ವೇದಗಳನ್ನು ವಿಭಜಿಸಿ ಪುರಾಣ, ಮಹಾಭಾರತವನ್ನು ಬರೆದನು. 19. ರಾಮ ದಶರಥನ ಪುತ್ರ, ಸೀತಾಪತಿ, ರಾವಣ ಸಂಹಾರಕ. 20. ಬಲರಾಮ ಹಲಾಯುಧ ಕೃಷ್ಣನ ಅಣ್ಣ, ಕೃಷಿಯನ್ನು ಪೋಷಿಸಿದನು. 21. ಕೃಷ್ಣ ಯಾದವಕುಲತಿಲಕ, ಗೋಪಾಲಕ, ಭಾಗವತದಲ್ಲಿ ಪರಮಾವತಾರ. 22. ಬುದ್ಧ ಕರುಣೆ, ಅಹಿಂಸೆಯ ಮಾರ್ಗವನ್ನು ಉಪದೇಶಿಸಿದನು. ಕಲ್ಕಿ ಭವಿಷ್ಯದ ಅವತಾರ ಕಲಿಯುಗದ ಅಂತ್ಯದಲ್ಲಿ ಬಂದು ಅಧರ್ಮಿಗಳನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುವನು.